ಅವ್ರ ವಿರುದ್ಧ ಅವ್ರ ವಿರುದ್ಧ ಇವತ್ತು ಅವ್ರ ವಿರುದ್ಧವಲ್ಲ, ನಾನು ಅವ್ರ ನಡೆ ವಿರುದ್ಧ, MLA ಅವ್ರ ವಿರುದ್ಧ ಅಲ್ಲ, MLA ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸದ ವಿರುದ್ಧ, ಗೋವಿಂದ ಗೌಡ್ರ ವಿರುದ್ಧ ಅಲ್ಲ, ಗೋವಿಂದ ಗೌಡ್ರು ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ ವಿರುದ್ಧ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ರಾಯಸಂದ್ರ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 85/4 ಈ ಒಂದು ಜಮೀನು 1965ರಿಂದ ಟಿಲ್ ಈ ಡೇಟ್ ವರೆಗೂ ಕರಾಬು ತೋಪು ದೇವಸ್ಥಾನ ಬರ್ತಾ ಇದೆ. ಆ ಸ್ಥಳದಲ್ಲಿ ಮುನೇಶ್ವರ ದೇವಸ್ಥಾನ, ಅಕ್ಕದೇವತೆಗಳ ದೇವಸ್ಥಾನ, ಅಕ್ಕದೇವತೆಗಳ ಬಾವಿ, ಕುಟ್ಟಿಗಂಗಮ್ಮ ದೇವಸ್ಥಾನ, ಯಲ್ಲಮ್ಮ ದೇವಸ್ಥಾನ, ಹೀಗೆ ಇಡೀ ನಮ್ಮ ಗ್ರಾಮಕ್ಕೆ ಅದು ಧಾರ್ಮಿಕ ಪುಣ್ಯಕ್ಷೇತ್ರ ಇದ್ದಾಗೆ. ಆ ಒಂದು ಸ್ಥಳ ಏನಿದೆ ಅದನ್ನು ಯಾರೋ ಒಬ್ಬ ವ್ಯಕ್ತಿ ಕಬಳಿಸೋದಕ್ಕೋಸ್ಕರ ಹೋಗಿ ಕೆಲವೊಂದು ಫೋರ್ಜರಿ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಹೆಸರು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾಗ ನಮ್ಮ ಗ್ರಾಮಸ್ಥರು ಹಿರಿಯರೆಲ್ಲ ಒಂದು 6 ಜನ ಕೇಸ್ ಹಾಕೊಂಡು ಆ ಕೇಸ್ ನಡೆದಂತ ಸಂದರ್ಭದಲ್ಲಿ ಈ ಆಸ್ತಿ ಸರ್ಕಾರಿ ಆಸ್ತಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರ್ತಾರೆ. ನ್ಯಾಯಾಲಯ ತೀರ್ಮಾನದಂತೆ ಅಂದಿನ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಮಾನ್ಯ KGF ತಹಶೀಲ್ದಾರ್ ಅವರು, ಸರ್ವೆ ಡಿಪಾರ್ಟ್ಮೆಂಟ್ ಅವರು ಜಂಟಿ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲಾಗಿರ್ತಕ್ಕಂಥ ಒತ್ತುವರಿಯನ್ನು ತೆರವುಗೊಳಿಸಿ ಈ ಆಸ್ತಿಯನ್ನ ಕಂದಾಯ ಇಲಾಖೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸರ್ಕಾರಿ ನಾಮಫಲಕ ಹಾಕಿರ್ತಾರೆ. ಈ ಸರ್ಕಾರಿ ನಾಮಫಲಕ ಹಾಕಿದ್ರು ಸಹಿತ ಗ್ರಾಮಸ್ಥರನ್ನೆಲ್ಲ ಬಿಟ್ಟು ಗ್ರಾಮಸ್ಥನ ಪಾರ್ಟಿ ಮಾಡ್ತೀರಾ. ನ್ಯಾಯಾಲಯದಲ್ಲಿ KGF ನ್ಯಾಯಾಲಯದಲ್ಲಿ ಇನ್ನೊಂದು ಕಂಪ್ಲೇಂಟ್ ಇದು ಮಾಡಿ OS ಪ್ರಕರಣ ದಾಖಲಿಸಿ ಅದ್ರ ಮೇಲೆ ರೀಸೆಂಟ್ ಆಗಿ ಲಾಸ್ಟ್ ಡಿಸೆಂಬರ್ ಅಲ್ಲಿ ಒಂದು ಎಕ್ಸ್ ಪಾರ್ಟಿ ಆರ್ಡರ್ ಆಗಿರ್ತದೆ. ಆ ಆರ್ಡರ್ ಅಲ್ಲಿ ಹೇಳಿದ್ದಾರೆ ಈ ಜಮೀನನ್ನ
ಜಯರಾಮ್ ರೆಡ್ಡಿ ಹೆಸರಿಗೆ ಖಾತೆ ಮಾಡಬಹುದು ಅಂತ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. 65ರಿಂದ ಇದುವರೆಗೂ ಎಲ್ಲಾ ಕಂದಾಯ ದಾಖಲೆಗಳೆಲ್ಲೂ ಸರ್ಕಾರದ್ದು ಅಂತ ಬಂದಾಗ ಆ ಜಮೀನು ಬೇರೆ ಅವ್ರಿಗೆ ಹೆಂಗಾಗುತ್ತೆ ನ್ಯಾಯಾಲಯದಲ್ಲಿ ಅದು ಪ್ರಶ್ನೆ. ಅದಾದ್ಮೇಲೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಅವರೇನು ಆಫೀಸರ್ಸ್ ಮೇಲೆ ಕೇಸ್ ಹಾಕೊಂಡಿದ್ರು ಕೋರ್ಟಲ್ಲಿ. ಆಫೀಸರ್ಸ್ನ ಅವಾಯ್ಡ್ ಮಾಡಿ ಬ್ಯಾಲಳ್ಳಿ ಗೋವಿಂದಗೌಡರು ಮತ್ತೆ ನಮ್ಮ ಶಾಸಕರು, ಗೌರವಾನ್ವಿತ ಶಾಸಕರು ಅವಾಯ್ಡ್ ಮಾಡಿ ಒನ್ ಸೈಡ್ ಆರ್ಡರ್ ಆಗೋದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆಗಳ ಸಮೇತ ಆಲ್ರೆಡಿ ಜಗಜ್ಜಾಹೀರಾಗಿದೆ. ಹಾಗಾಗಿ ಏನು ಈಗ ತಹಶೀಲ್ದಾರ್ ಅವರು ಮೇಲ್ಮನವಿ ಸಲ್ಲಿಸಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀವಿ. ಇನ್ನು ಮೇಲೆ ಆದರೂ ಈ ಕೆಜಿಎಫ್ನ ಶಾಸಕರು ಇದ್ದೀರಿ, ದಯವಿಟ್ಟು MLA ಅವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀನಿ. MLA ಅವರಿಗೆ ಮತ್ತೆ ಬ್ಯಾಲಳ್ಳಿ ಗೋವಿಂದಗೌಡರಿಗೆ ನಿಮ್ಮಿಬ್ಬರ ಮುಖಾಂತರ, ನಿಮ್ಮಿಬ್ಬರಿಂದ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿಗಳಿದಾರಲ್ಲ ಅವ್ರು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಗೊತ್ತಿರ್ತಕ್ಕಂಥದ್ದೇ ಜನಕ್ಕೆ. ಈ ವಿಚಾರದಲ್ಲಿ, ಈ ದೇವ್ರ ವಿಚಾರದಲ್ಲಿ ನೀವೇನು ಈ ವಿಷಯಕ್ಕೆ ಬಂದ್ರೆ ದೇವರು ಒಳ್ಳೇದು ಮಾಡಲ್ಲ. ಹಾಗಾಗಿ ಈ ಸರ್ಕಾರಿ ಜಮೀನಾಗ ಉಳಿಯಕ್ ಬಿಡಿ. ನಿಮ್ಮ ರಾಜಕೀಯಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಬೆಂಕಿ ಹಚ್ಚಕ್ ಬರ್ತಾ ಇದೀರಿ. ಊರಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಕ್ ಹೋಗ್ಬೇಡಿ. ಈ ಗ್ರಾಮದಲ್ಲಿ ಇರ್ತಕ್ಕಂಥ ಇಷ್ಟೂ ಜನಕ್ಕೆ ಒಬ್ಬ ವ್ಯಕ್ತಿಯಿಂದ ತೊಂದರೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ನೀವು ನಿಜವಾಗಿ ಆ ಗ್ರಾಮಕ್ಕೆ ಒಳ್ಳೇದು ಬಯಸೋರಾಗಿದ್ರೆ KGF ಶಾಸಕರು ರೂಪಕ್ಕ ಅವರೇ ಒಂದು ಮಾತು ಹೇಳ್ತೀನಿ ನಿಮ್ಗೆ. ನೀವು ಗ್ರಾಮಕ್ಕೆ ಬಂದು ಎಲ್ಲರನ್ನೂ ಸೇರಿಸಿ ಮಾತಾಡಿ ಏನಾಯ್ತು, ಹೆಂಗಾಯ್ತಪ್ಪ, ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ತಪ್ಪು ಯಾರ್ದಿದ್ರೆ ಅವರಿಗೆ ಬುದ್ಧಿ ಹೇಳುವಂತ ಶಕ್ತಿ ನಿಮ್ಗಿದೆ, ಆ ಅಧಿಕಾರ ನಿಮ್ಗಿದೆ. ಪಕ್ಷ ಯಾವುದೇ ಆಗ್ಬೋದು, ರಾಜಕೀಯದ ಬಗ್ಗೆ ನಾನು ಮಾತಾಡಕ್ ಬರಲ್ಲ. KGF ಶಾಸಕರು ಯಾರಪ್ಪ ಅಂತಂದ್ರೆ ನಿಮ್ಮ ಹೆಸರು ಹೇಳೋದು, ಬೇರೆಯವರು ಹೇಳಕ್ಕಾಗಲ್ಲ. ಪಕ್ಷ ಭೇದ ಮರೆತು ನಾವು ಇವತ್ತಿನ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಕೂಡಲೇ ಎಚ್ಚೆತ್ಕೊಂಡು ತಮ್ಮ ಹೆಸರು ಕೆಲವು ನಿಮ್ಮ ಹಿಂಬಾಲಕರು ಬಳಸ್ಕೊಂಡು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಊರುಗಳಲ್ಲಿ. ಅದು ನಿಲ್ಲಿಸಬೇಕು. ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನಮ್ಮ ತಾಯಂದಿರು, ಅಕ್ಕ ತಂಗಿರು, ಅಣ್ಣ ತಮ್ಮದೆಲ್ಲ ಬಂದಿದ್ದಾರೆ. ಎಲ್ಲರ ಪರವಾಗಿ ನಿಮ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. ನಾಳೆನೇ ಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಬನ್ನಿ, ಬಂದು ಅಲ್ಲಿ ಏನ್ ನಿಜಾಂಶ ತಿಳ್ಕೊಳ್ಳಿ. ನಿಜಾಂಶ ತಿಳ್ಕೊಂಡು ಏನು ಬ್ಯಾಲಳ್ಳಿ ಗೋವಿಂದಗೌಡರು ನಾನು ಹೇಳಿದ್ರಂತೆ, ಅರ್ಧ ಬಿಟ್ಕೊಳ್ಬಿಟ್ರ ಇವಾಗ ಮಾಡಿಸ್ಕೊಡ್ಬಿಡ್ತೀವಿ ಅಂತ. ಸರ್ಕಾರಿ ಜಮೀನಲ್ಲಿ ಅರ್ಧ ಬಿಟ್ಕೊಡು ಅಂತ ಹೇಳ್ಬಿಟ್ಟು ಯಾವ ಕಾನೂನು ಬಂದಿದೆ ಗೊತ್ತಿಲ್ಲ. KGF ಅಲ್ಲಿ ಮಾತ್ರ ಆ ಕಾನೂನು ಇದೆಯಾ? ಈ ಒಂದೇನಾದ್ರೂ ನೀವು ಭೂ ಕಬಳಿಕೆದಾರನಿಗೆ ಅರ್ಧ, ಸರ್ಕಾರಕ್ಕೆ ಅರ್ಧ ಅಂತ ಮಾಡಿದ್ರೆ ನಾಳೆ ಇಲ್ಲಿಂದ ಇಲ್ಲಿರ್ತಕ್ಕಂಥವರೆಲ್ಲ ಕರೀತಾರೆ, ರೂಪಕ್ಕೆ ಮುಂಚೆ ಆರ್ಡರ್ చేయందప్ప, ರೂಪಕ್ಕನ ಗೋವಿಂದಗೌಡರು గవర్నమెంట్ జమీన్ ఏమన్నా పోయి ఇచ్చేసుకుంటే దాన్ని అర్థం మాకే ఇస్తారంట ಅಂತ ಮೆಸೇಜ್ ಬೇರೆ ತರ ಪಾಸ್ ಆಗುತ್ತೆ ಅದು. ಹಾಗಾಗಿ ಇಲ್ಲ ನ್ಯಾಯಪರವಾಗಿ ನೀವು ಬನ್ನಿ, ತಹಸೀಲ್ದಾರ್ ಇರ್ತಾರೆ, ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರ ಸಮ್ಮುಖದಲ್ಲಿ ನೀವು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಅದು ನಿಜವಾದ ಸರ್ಕಾರದ ಸರ್ಕಾರಕ್ಕೆ ಉಳಿಸಿ. ಜಯರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಉಳಿಸಿ. ಭಾಗ ಕೊಡೋ ಕೆಲಸ ನೀವು ಮಾಡಕ್ ಹೋಗ್ಬೇಡಿ. ಆ ತೀರ್ಮಾನ ಮಾಡ್ಕೊಳ್ಳಕ್ಕೆ ನಿಮ್ಗೇನ್ ಬೇಕಾ ಸಹಕಾರ ನಾವು ಕೊಡ್ತೀವಿ. ಅದೇನೋ ಬಂದು ತೀರ್ಮಾನ ಮಾಡಿ ಇತ್ಯರ್ಥ ಮಾಡಿದ್ರೆ ಇಡೀ ನಮ್ಮ ಗ್ರಾಮ ನಿಮ್ಗೆ ಋಣಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಮತ್ತೆ ಏನ್ ಇವತ್ತು ಧರಣಿ ಮಾಡಿದ್ದೀವಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಅಧಿಕಾರವನ್ನು ಬಳಸ್ಕೊಂಡು ನಮ್ಗೆ ಬೇರೆ ತರ ತೊಂದರೆಗಳು ಮಾಡಕ್ ಹೋಗ್ಬೇಡಿ. ನಾವು ತುಂಬಾ ಬಡವರು ಇದೀರಿ, ತುಂಬಾ ನೊಂದಿರ್ತಕ್ಕಂಥವರು. ನಿಮ್ಮ ಮೇಲೆ ಫೈಟ್ ಮಾಡೋ ಅಂತ ಏನು ಎಂತ ಅಧಿಕಾರ ನಮ್ಮ ಹತ್ರ ಇಲ್ಲ. ನಾನೊಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು, ಸಾಮಾನ್ಯ ರೈತನ ಮಗ. ಹಾಗಾಗಿ ನಾವು ನಿಮ್ಮ ದಬ್ಬಾಳಿಕೆಗಳು ನನಗೆ ಇಂಪಾರ್ಟೆಂಟ್ ಅಲ್ಲ. ನನ್ನ ಗ್ರಾಮಸ್ಥರ ಒಂದು ಮನಸ್ಸು ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರ ಮಾತು ಇಂಪಾರ್ಟೆಂಟ್ ನನಗೆ, ಇವ್ರು ಹೇಳಿರ್ತಕ್ಕಂಥ ಭಾವನೆಗಳು ಇಂಪಾರ್ಟೆಂಟ್ ನನಗೆ. ಇವ್ರ ಭಾವನೆಗಳು ಇಂಪಾರ್ಟೆಂಟ್ ಹೊರತು ನಿಮ್ಮ ದಬ್ಬಾಳಿಕೆಗಳು ನಾನು ಎದುರೋನಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ನಂಬಿದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ರಕ್ಷಣೆ ಕೊಡ್ತಾ ಅಂತ ನಂಬಿಕೆ ನನಗಿದೆ. ಸಭೆಯನ್ನ ಬೇರೆ ಕಡೆ ಮಾಡ್ಬೇಕಂತ ಇದು ಮಾಡಿ MLA ಅವ್ರ ಮನೆಯಲ್ಲಿ ಸಭೆ ಮಾಡಿದ್ದಾರೆ. KGF ಅಲ್ಲಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸನ್ಮಾನ್ಯ ಗೋವಿಂದಗೌಡ ಸಾಹೇಬ್ರು ಅಲ್ಲಿ ಯಾರ್ಯಾರ ಮೇಲೆ ಏನೇನು ದಬ್ಬಾಳಿಕೆ ಮಾಡಿದ್ದಾರೆ, ಅಧಿಕಾರಿಗಳ ಮೇಲೆ ಏನೇನು ಮಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ವಿಡಿಯೋಗಳು ಮಾಡಿದಾರಂತೆ. ಅವರೇ ನನಗೆ ಹೇಳಿದ್ದಾರೆ. ಒಬ್ಬ MLA ಕೇಳಲಿ, ಈ ತರ ತಪ್ಪು ಮಾಡ್ತಾ ಇದ್ದಪ್ಪ ತಿದ್ಕೋ ಅಂತ. MLA ಪಕ್ಕದಲ್ಲಿ ಇದ್ದಂತ ಬ್ಯಾಲಳ್ಳಿ ಗೋವಿಂದಗೌಡರು ಅವ್ರಿಗೆ ಏನ್ ದಬ್ಬಾಳಿಕೆ ಮಾಡಿದಾರೆ ಅಂತ ಹೇಳ್ಬಿಟ್ಟು ಎಲ್ಲ ವಿಡಿಯೋಗಳು ಮಾಡಿದಾರೆ ಅಂತ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ನನಗೆ ಪೊಲೀಸ್ ಇಲಾಖೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಭರವಸೆ ಕೊಟ್ರೆ ನಾನು ಆ ವಿಡಿಯೋಗಳು ರಿಲೀಸ್ ಮಾಡಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮಾಧ್ಯಮದವರು ಕೂಡ ನಾನು ಸಪೋರ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಮಾತಾಡೋದಕ್ಕೆ ನನಗೆ ಗೊತ್ತಿರ್ತಕ್ಕಂಥದ್ದೇನಂದ್ರೆ, ನಾನೊಂದು ಸಣ್ಣ ಕುಗ್ರಾಮದಲ್ಲಿ ಹುಟ್ಟಿ ಬೆಳೀತಕ್ಕಂಥವನು. ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು
ನನ್ನ ಗ್ರಾಮಸ್ಥರ ಮನವಿ ಮೇರೆಗೆ ನಾನು ಬಂದಿರ್ತಕ್ಕಂಥ ಹೊರತು ಬೆಳಲಿ ಗೋವಿಂದಗೌಡರು ಕೆಜಿಎಫ್ ಏನ್ ಸಂಬಂಧ ಅಂತ ಮಾತಾಡುವಷ್ಟು ದೊಡ್ಡವನು ನಾನಲ್ಲ ಸರ್. ಹಂಗೆಲ್ಲ ಜನಗಳು ಹೇಳ್ತಾರೆ, ಬಟ್ ನಾನು ಯಾಕೆ ಹೇಳ್ಬೇಕು ಸರ್? ನಾನು ಅಷ್ಟು ದೊಡ್ಡವನಲ್ಲ. ನನಗೆ ಮೇಲೆ ತೊಂದರೆ ಕೊಟ್ಟರೆ ಏನು ಮಾಡ್ತೀರಿ? ಅಧಿಕಾರ ಇದೆ ಸರ್ ಅವ್ರ ಹತ್ರ. ಇವಾಗ ನಾನು ಊರಿಗೆ ಹೋಗ್ತೀನಿ ಸರ್, ಕಾರಲ್ಲಿ ಒಬ್ಬನೇ ಹೋಗ್ತಾ ಇರ್ತೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಲ್ಲ ಅಂತ ಯಾವ ಗ್ಯಾರಂಟಿ? ಅದೆಲ್ಲ ಆಗಿದಾವ, ಧಮಕಿಗಳು ಬಂದಿದೆ ನನಗೆ. ಈ ವಿಷಯ ಬಿಟ್ಟಿಲ್ಲ ಅಂತಂದ್ರೆ ನಮ್ಮ ಗ್ರಾಮಸ್ಥರಿಗೂ ಹೇಳಿಲ್ಲ ನಾನು ಈ ಮಾತನ್ನ, ಭಯ ಬೀಳ್ತಾರೆ ಅಂತ. ಈ ವಿಷಯ ಏನಂತ ದೇವಸ್ಥಾನದ ವಿಷಯ ಬಿಟ್ಟಿಲ್ಲ ಅಂತಂದ್ರೆ ಹನುಮಂತಪ್ಪ ನೋಡ್ಕೊಂತೀವಿ ಅಂತ ಬಿಟ್ಟು ಹೇಳಿದಾರಂತೆ ಬ್ಯಾಲಳ್ಳಿ ಗೋವಿಂದಗೌಡರು. ಅವ್ರ ಹಿಂಬಾಲಕರು ಹೇಳಿದ್ದಾರೆ, ಮಾತಾಡಿದ್ದಾರೆ. ಆದ್ರೂ ನನಗೆ ದೇವಸ್ಥಾನದ ಜಮೀನು ಮುಖ್ಯ, ನನ್ನ ಗ್ರಾಮ ಮುಖ್ಯ. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆಯವರು ಈ ಬಗ್ಗೆ ಎಚ್ಚೆತ್ಕೊಂಡು ಸರ್ ಯಾವ ಧೈರ್ಯದ ಮೇಲೆ ದೂರು ಕೊಡ್ತೀರಾ ಹೇಳಿ? ಹೆಂಗ್ ದೂರು ಕೊಡ್ತೀರಾ? ದೂರು ಕೊಟ್ರೆ ನಮ್ಗೆ ಸಹಾಯ ಮಾಡೋರು ಸರ್ಕಾರ ಅವ್ರದಿದೆ, ಆಡಳಿತ ಅವ್ರದ್ದು. ಹಂಗೆಲ್ಲ ಇದ್ಕೊಂಡು ನಮ್ಗೆ ಯಾವ ಧೈರ್ಯದ ಮೇಲೆ ನಾವು ದೂರು ಕೊಡೋದು? ದೂರು ಕೊಡೋಕ್ಕಾಗಲ್ಲ, ನಮ್ಗೆ ಅಷ್ಟು ಶಕ್ತಿ ಇಲ್ಲ. ಪೊಲೀಸ್ ಇಲಾಖೆ ಇವತ್ತು ನನ್ನ ನಂಬಿಕೆ ಇದೆ, ನಮ್ಗೆ ರಕ್ಷಣೆ ಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟರೆ ಸರ್ಕಾರ ನನಗೆ ಬೆಂಬಲ ಕೊಡ್ತೀನಿ, ರಿಲೀಸ್ ಮಾಡು ಅಂತಂದ್ರೆ ನಾನು ಆ ವಿಡಿಯೋ ರಿಲೀಸ್ ಮಾಡ್ತೀನಿ. ಆದ್ರೆ ಇವತ್ತು ಕೂಡ ಇನ್ನೂ ಒಂದ್ಸಲ ಹೇಳ್ತೀನಿ, ಈ ನಮ್ಮ ಗ್ರಾಮಸ್ಥ ದಂಡಿಗೆ ಯಾರ್ದು ಬೇರೆಯವ್ರು ಸಪೋರ್ಟ್ ತಗೊಂಡಿಲ್ಲ. ಯಾಕಂತಂದ್ರೆ ಇದು ರಾಜಕೀಯವಾಗಿ ಯಾರು ಬಳಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿಲ್ಲ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಗ್ರಾಮಸ್ಥರೇ ಇದ್ದಾರೆ, ಎಲ್ಲ ನಮ್ಮ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಇರೋದು. ಹಾಗಾಗಿ ಈ ಸೀಮಿತ ಅವಧಿಯಲ್ಲಿ ಇದ್ದೀವಿ, ನಮ್ಗೆ ಸಪೋರ್ಟ್ ಮಾಡ್ಬೇಕು ಸರ್. ಚಿನ್ನದ ನಾಡು ಕೆಜಿಎಫ್ನಲ್ಲಿ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಕ್ವಾ ಅಂಡರ್ ವಾಟರ್ ಟನಲ್ ಮೇಳವನ್ನು ಏರ್ಪಡಿಸಲಾಗಿದ್ದು, ಸಾರ್ವಜನಿಕರು ಕುಟುಂಬ ಸಮೇತ ಒಮ್ಮೆ ಭೇಟಿ ನೀಡಿ. ಆಕರ್ಷಕ ಆಟಗಳು, ಬಾಯಿಗೆ ರುಚಿ ನೀಡುವ ವಿಭಿನ್ನ ಖಾದ್ಯಗಳು ನಿಮ್ಮನ್ನು ಆಕರ್ಷಿಸುತ್ತಿವೆ. ಸ್ಥಳ ಅಶೋಕ್ ನಗರ, ಬಾಲಕೃಷ್ಣ ಲೇಔಟ್ ಹತ್ತಿರ, ಕೆಜಿಎಫ್. ಸಂಪರ್ಕಿಸಿ 8861299700. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.